ನಮಸ್ಕಾರ. ನಾನು ಮತ್ತೆ ಚಿಕ್ಕಪ್ಪ ಹಾಗೂ ಮಕ್ಕಳು ಇವತ್ತು ಶಿವಪುರದ ಕರ್ಣನ ಮನೆಗೆ ಬಂದದ್ದು. ಯಾಕಂತ ಕೇಳ್ತೀರಾ, ಅವರ ತೋಟ ಹಾಗೂ ಅಲ್ಲೇ ಇರುವ ಹೊಳೆಯನ್ನು ನೋಡ್ಲಿಕ್ಕೆ ಬಂದದ್ದು. ಮೇರೇನ ಕರ್ಣಣ್ಣ, ನಮಸ್ಕಾರ. ನಮಸ್ಕಾರ. ಇಂದಲೇ ಬಚ್ಚರೆ ಪುರ ಇಂಚೆಪ್ಪುಂಡು ನೋಡಿ. ಇದೆಲ್ಲ ವೀಳ್ಯದಲ್ಲಿ ನಮ್ಮ ಕರ್ಣಣ್ಣವರ ನೆಟ್ಟಿದ್ದು. ಇವರು ನೋಡಿ ನಮ್ಮ ನವ ಕೃಷಿಕರು, ಇನ್ನ ಫ್ಯೂಚರ್ ಕೃಷಿಕರು. ಬಚ್ಚರೆ ಪುರ ನಡ್ರೆ ಗೊತ್ತಿನದೇ ಏನು ತಿಂದ್ರೆ ಅತ್ತೆ ನಡ್ರೆ ಬಲೆ ಚಿಕ್ಕಮ್ಮ ಪಂಡೇರು ತೋಟಪುರ ಆರು ಕರ್ಣ ನೆಡ್ಡೆ ಮಲ್ದೇರು ಅಗ್ಲಿಡ ಪೋದು ಕೇನ್ಲ ಎಂಚ ಮಲ್ಪನಂದು ಜಾರುಂಡು. ಓ ಜಾಚಿಗಪ್ಪ ಸುವರ್ಣಗೆಡ್ಡೆ ಇದೆಯಾ ನೋಡಿ. ಇದು ಸುವರ್ಣಗೆಡ್ಡೆದು ಗಿಡ ಅಂತ ಆಯ್ತಾ. ಅದು ಗೆಡ್ಡೆ ಗಿಡ ತೆಗ್ದು ಬೂರ್ನಿಯಾ ಹಾ ಹಾ ಹಾ. ಅದರಲ್ಲಿ ದೊಡ್ಡದು ಸುವರ್ಣ ಗಡ್ಡೆ ಉಂಟಾಯ್ತಾ, ದೊಡ್ಡದು ಉಂಟಲ್ಲ, ಅದನ್ನ ನೀವು ಕಡಿತೀರಾ? ಈಗ ಕಿತ್ತು ತೆಗೆಯುದಾ? ಓಕೆ. ಹಾ ಹಾ ಇದೆನಾ ನೋಡಿ. ಸುವರ್ಣ ಗೆಡ್ಡೆ ಎಲ್ಲ ನಾವು ತಿಂತೇವೆ ನೋಡಿ. ಅದು ಇದೇ ಗಿಡದಲ್ಲಿ ಆಗುದು. ಒಂದು ತೋಟ ಒಂದು ಆತ ಬಜ್ಜದ ಅಡಿಕೆ ಒಂದು ಮಂಗಳ ಏಟ್ ಟೈಮ್ ಒಂದು ಅಂದೆ ಹೀರೆ ನಡ್ತೀನಿ ನೋಡಿ. ಇದು ಮಂಗಳ ಅಡಿಕೆ ಸಸ್ಯಲ್ಲಿ ತುಂಬಾ ವೆರೈಟಿ ಉಂಟು. ಅದರಲ್ಲಿ ಇದು ಮಂಗಳ ಅಂತ. ವಿಠಲವಾ? ವಿಟ್ಲ. ಹಾ ಹಾ ಹಾ. ಹಾ, ಇದರಿಂದ ಆಚೆ ಎಲ್ಲ ವಿಟ್ಲ ಅಂತೆ. ಅಂದ್ರೆ ಒಂದೊಂದು ಊರಿಂದ ತರ್ತಾರೆ ಅಲ್ಲ, ಇದಕ್ಕೆ ಹೆಸರು ಇಡ್ತಾರೆ. ಇದು ಬಾಳೆ ಗೊನೆ, ಇದು ಕ್ಯಾವೆಂಡಿಸ್ ಅಲ್ಲ? ಹಾ, ಕ್ಯಾವೆಂಡಿಸ್ ಬಾಳೆಹಣ್ಣೆಲ್ಲ ತಿಂತ ಇದ್ವಿ ಆಯ್ತಾ. ಇದೇ ಬಾಳೆ ಮರದಲ್ಲಿ ಆಗುದು. ಬಟ್ ಬಾಳೆ ಮರ ಎಲ್ಲ ನೋಡ್ಲಿಕ್ಕೆ ಒಂದು ತರ ಇರ್ತದೆ, ಗೊತ್ತಾಗುದಿಲ್ಲ ಅಲ್ಲ ನಿಮ್ಗೆ. ಇದು ಬಾಳೆ ಮರ ನೋಡಿದ್ರೆ ಗೊತ್ತಾಗ್ತದ ಇದೇ ಇದಂತ? ಹೌದಾ? ಇದು ಪುಟ್ಬಾಳೆಯಾ? ಓ, ಕ್ಯಾವೆಂಡಿಸ್ ಇಲ್ಲೊಂದು ಬಿದ್ದಿದೆ, ಮೈಸೂರು ಬಿದ್ದಿದೆ. ವಿಷಯ ಅಂತಂದ್ರೆ ಗಾಳಿಗೆಲ್ಲ ಅಥವಾ ತುಂಬಾ ವೆಯ್ಟ್ ಆದಾಗ ಅದು ಬಾಳೆ ಮರ ಬೀಳ್ತದಲ್ಲ. ಯಾವುದು? ಹಾ ಹಾ ಹಾ. ಸೊ ದನಕ್ಕೆಲ್ಲ ಉಂಟಲ್ಲ, ಅದು ಫ್ಯಾಟ್ ಎಲ್ಲ ಬರ್ಬೇಕಾದ್ರೆ ಹುಲ್ಲನ್ನ ಬೆಳಿತಾರೆ ಇಲ್ಲಿ, ನಾರ್ಮಲ್ ಹುಲ್ಲಕ್ಕಿಂತ ಆ ಹುಲ್ಲನ್ನ ಬೆಳೆದು ಅದು ದನಕ್ಕೆ ಹಾಕ್ತಾರೆ ಅಲ್ಲ. ನೀವೇ ನಟ್ಟಿದ್ದ ಅದು ನೋಡಿ. ನಮ್ಮ ಮನೆಯ ಮಕ್ಕಳಿಗೆ ಸಣ್ಣ ರೈನ್ ಕೋಟ್ ಇಟ್ಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ ಅಂತೆ, ದಿನ ಆಗ್ತದಂತೆ. ಭಾಷೆ ಇಲ್ಲ ಮಕ್ಕಳಿಗೆ. ಅಂದ್ರೆ ಈಗಲ್ಲ ಫ್ಯಾಮಿಲಿ ಮಾತ್ರ ಹೌದು. ಅದೇ ಅಡಿಗೆ ಲಾಸ್ಟ್ ಅವಡೆ ಬೋಪನ್ ಬಕ್ಕ ಅಂದ ಬಕ್ಕ ವಾಪಸ್ ನಾನೇನು ಹಂಚಿ ಮೀನು ಹೊರಂಗ ಹಂಚಿ ಹೋಲಂಡಲ್ಲ. ಹಾ ನೋಡಿ, ನಾವಿಲ್ಲಿಗೆ ಬಂದ ಮೇನ್ ಉದ್ದೇಶ ಇಲ್ಲೊಂದು ಹೊಳೆ ಉಂಟಂತ ನೋಡ್ಲಿಕ್ಕೆ ಆಯ್ತಾ. ಸೊ ಹೊಳೆ ಇದ್ರೆ ಸಹ ಇವಾಗ ಎಲ್ಲ ನೀರು ಆಗಿರುದಿಲ್ಲ, ಅದಕ್ಕೋಸ್ಕರ ಆಗಿದೆ ಇಲ್ವ ಅಂತ ನೋಡ್ಲಿಕ್ಕೋಸ್ಕರ. ಮೀನು ಹಿಡಿಲಿಕ್ಕ ಹಿಡಿಯೋಣ? ಹಾ ಹಿಡಿಯೋಣ. ಕನ್ನಡ ನಮಗೊಂದು ಮೀನೊಂದು ಹಿಡಿಯೋದು ಹೇಗಂತದೆ ತೋರಿಸಿ ಪ್ಲೀಸ್. ನೋಡಿ, ಮೀನಿಗೆ ಗಾಳ ಹಾಕ್ಲಿಕ್ಕೆ ಎಲ್ಲ ವ್ಯವಸ್ಥೆ ಉಂಟು ಇಲ್ಲಿ. ಒಂದೆರಡು ಗಾಳ ಹಾಕಿ ನೋಡುವ. ದಾದ ಮಲ್ತವಲ್ಲರೇ, ಈಗ ನಾವು ಮೀನು ಹಿಡಿಯುವ ಯೋಚನೆಯಲ್ಲಿ ಗಾಳವನ್ನು ರೆಡಿ ಮಾಡ್ತಿದ್ದೇವೆ. ಓ, ಗಾಳ ಎಲ್ಲ ರೆಡಿ ಮಾಡ್ತಾ ಇದ್ದೀರಾ? ಅದಕ್ಕೆ ನಕ್ಕುರು ಬೇಕಲ್ಲ. ಅದಕ್ಕೆ ಮೇವು ಹಾಕಬೇಕು. ವಿಷಯ ಅಂತ ಅಂದ್ರೆ ಗಾಳ ಹಾಕುವಾಗ ಅದಕ್ಕೆ ಎರೆಹುಳು ಏನಾದ್ರು ಬೇಕಾಯ್ತಾ, ಇಲ್ಲ ಇದ್ರೆ ಮೀನುಗಳು ಬರುದಿಲ್ಲ ಈಗ. ಸೊ ಎರೆಹುಳು ಹುಡುಕುವ ಪ್ಲಾನ್. ಮಕ್ಕಳೇ, ಎರೆಹುಳು ಹುಡುಕಿಯಾ? ಎರೆಹುಳು ಹುಡುಕಿ. ಎರೆಹುಳು ಮೊಬೈಲಲ್ಲಿ ಹುಡುಕುದಲ್ಲ. ನೀವೆಲ್ಲ ಇಲ್ಲಿ ನೋಡಿ, ಮಕ್ಕಳ ಹತ್ರ ಎರೆಹುಳು ಹುಡುಕಿ ಅಂತ ಹೇಳಿದ್ರೆ ಮೊಬೈಲಲ್ಲಿ ಹುಡುಕ್ತಾ ಇದ್ದಾರೆ ಎಲ್ಲ. ಈಗ ಯೂಟ್ಯೂಬಲ್ಲಿ ಹುಡುಕೋದೇ ಇದೆ. ಒಕ್ಕು ಅದು ಹಾಗೆ ಅಲ್ಲ ಅಮ್ಮ, ಹೀಗೆ ಮಾಡಿ ಎತ್ತಬೇಕು, ಹೀಗೆ ನೋಡ್ಬೇಕು. ಮತ್ತೆ ಯಾವ್ದ್ರಲ್ಲಿ ಇಪ್ಪುಜ ಈ ರೀತಿ ಕೊಟ್ರೆ ಕೊನೆ ಅಡೆಮುಟ ಪೋಡತ್ತೆ ಬೊಡ್ಚಿ ಪೊಕ್ಕಡೆ ಅಂದ. ಒಂಜಿ ಚಿಟ್ಟೆ ಪತ್ತಗನ ಚಿಟ್ಟೆ ಗಿಟ್ಟೆ ಸಿಕ್ಕದ ಚಿಟ್ಟೆ ಅಲ್ಪ ಉಂಡು ತುಲೆ ಚಿಕ್ಕಪ್ಪ. ಚಿಟ್ಟೆ ರಾಶಿ ನೆಟ್ಟೆ ಉಂಡು. ಬಾ ಚಿಟ್ಟೆ ಬಣ್ಣದ ಚಿಟ್ಟೆ ಒಂದು ಪುರ ಪಾಡಂಡ ಗುಜ್ಜೆದ ಒಲ್ಪ ಇಪ್ಪುಂಡು ಪಲ್ಲೆ ಅಂದಪ್ಪೆ
ಎಲ್ಲ ಗಲ್ಪುಡಿ ಇಜ್ಜಿ ನೆಟ್ಟಿ ಪೂಜೆ ಕೆಸತೈಟಿ ಪೂಜಾ ನಾವು ಎರೆಹುಳುವನ್ನು ಹುಡುಕ್ತಾ ಇದ್ದೇವೆ ಆಯ್ತಾ. ಎರೆಹುಳು ಎಲ್ಲ ಈಗ ಕಡಿಮೆ ಆಗಿದೆ, ಸಂತತಿ ನಾಶ ಆಗಿದೆ ಅಲ್ಲ. ಅಂದರೆ ನಾವೆಲ್ಲ ಏನಾದರೂ ಕೆಮಿಕಲನ್ನೆಲ್ಲ ಹಾಕಿದರೆ ಉಂಟಲ್ಲ, ಅಂದರೆ ಯೂರಿಯಾ ಸುಪಾಲ ಅದೆಲ್ಲ ಹಾಕಿದರೆ ಎರೆಹುಳ ಎಲ್ಲ ಸಾಯ್ತದೆ. ಜೋಕ್ಲಿನ ಗೊಬ್ಬಟ್ಟಿ ಗಿಡ ಪಾಪ ಮೇರೆ ಗಂಜಿ ಬೇರೆ ಅಂದೆ ಅವ್ರು ಹುಲ್ಲಿಗೆ ಹೋಗೋರು ಆಯ್ತಾ, ನಮಗೋಸ್ಕರ ಅವ್ರು ನಮ್ಮ ಜೊತೆ ಬಂದಿದ್ದಾರೆ. ಥ್ಯಾಂಕ್ಸ್ ಆಯ್ತಾ, ಬೇಜಾರಿಲ್ಲ ಅಲ್ಲ. ಇಂಚೆ ಬತ್ತೀನಿ ಪೂರಿ ಕುಂಟು ಪತ್ತರ ಆಪುಣ ಇಜ್ಜಿ ತೂಕ ಯಾನೇ ನಾಡದು ಕೊಟ್ಟು ಎರೆಹುಳುವ ಕಾರ್ಯಕ್ರಮ ಹುಡುಕುವ. ನೋಡಿ ಪೂರ್ವಿ ಶೆಟ್ಟಿ ಅವರು ಬಂದ್ರು ನೋಡಿ, ಅಲ್ಲಿ ಒಬ್ರು ಓನರ್ ಬಂದಿದ್ದಾರೆ ತೋಟದ್ದು. ನಿಮ್ಮ ಜಾಗದ್ದು ಒಂದು ಎರೆಹುಳು ತೆಗಿತಾನೆ, ಬೇಜಾರಿಲ್ಲ ಅಲ್ಲ. ಅವ್ರ ಚಪ್ಪಲಿ ಮಾತ್ರ ತುಂಬಾ ಚೆನ್ನಾಗಿದೆ. Finally found the. ನೋಡಿ ಎರೆಹುಳು ಒಂದು ಸಿಕ್ಕಿತು, ಇದನ್ನೀಗ ನಾನು ಕೊಳ್ಳು ಬಾಯಿಗೆ ಹಾಕು. ಎಣ್ಣ ಬಾಯಿ ಬಡ್ಸು. ಈ ದೂರ ಹೋಗ್ತದೆ ನೋಡಿ, ಇದು ಎರೆಹುಳು ಹೇಳ್ತಾರೆ. ಮೊದಲ ಉದ್ದದ ಎರೆಹುಳು ಸಿಕ್ಕಿತ್ತು. ಎರೆಹುಳು ಸಿಕ್ಕಲ್ಲ, ಅದು ಗೊತ್ತು ಜಿಂಕಿ. ಆಯ್ತು ಉಲಾಯಿಸಿ ಮಿಡ್ಲ್ ಪಾಡ್ ಸಿಕ್ಕಲ್ಲ ನೋಡಿ, ಇವರಿಗೂ ಆಗುದಿಲ್ಲ. ನಾನು ನಂಗೆ ಕೊಲ್ಲಿಕ್ಕೆ ಬರೋದು ಸಿಕ್ಕಲ್ಲ ಹೆಂಗೆ ತೋಜು ಇಂಚ ಬಣ್ಣ ಇಂಚ ಚಿಕ್ಕಪ್ಪ. ಇದು ಬಜಿ ಎಲ್ಲಿ ನೋಡಿ, ಎರೆಹುಳು ಗಾಳಕ್ಕೆ ಸಿಕ್ಕಿಸುದು ಹೀಗೆ. ಪಾಪ ನನ್ನ ಮರ್ಡ್ರ್ ಆಯ್ತು. ಅವು ಬಜಿ ಎಲ್ಲಿ ಅಂಡಿಯ ಅಂದ ಮೀನು ಮಲ್ಲ ಉಂಡ ಇತ್ತೆ ಅಲ್ಲ ಮತ್ತೆ ನಲ್ಲ ನಾಡ್ದೊಡೆ ತಿಕ್ಕುದು ಒಂಜಿ ಯಾವ ಪೊಕ್ಕಡೆ ಹೊಟ್ಟೆ ಕಡುಪು ಯಾವ ಇದೆ ದಾದಾ. ಫೋನ್ ನೀರು ಬಿಟ್ಟ ಅಂದಿಯಾ. ಜಾರುಂಡು ನೋಡಿ, ಹೀಗೆ ಕುತ್ಕೊಳ್ಬೇಕಾಯ್ತಾ. ಈ ಜಾರುಂಡು ಈ ಬುರುಡೆಲ್ಲ ತೊಂದರೆ ಇಜ್ಜಿ ಮಾರಿದ್ದು ಮೊಬೈಲ್ ನೀರಿನ ಫೋನ್ ಜಾರಿ. ಸೊ ನೋಡಿ, ಈಗ ಗಾಳ ಹಾಕುವಾಗ ಉಂಟಲ್ಲ, ಹೀಗೆ ಕುತ್ಕೊಳ್ಬೇಕು. ಫಸ್ಟಿಗೆ ಗಾಳ ಹಾಕ್ಬೇಕಾಯ್ತಾ, ಆಮೇಲೆ ತುಂಬಾ ವೆಯ್ಟ್ ಬಂದಾಗ ಆದಾಗ ಎಳಿಬೇಕಾಯ್ತಾ. ಸೊ ಇಲ್ಲಿ ಮೀನು ತುಂಬಾ ದೊಡ್ಡ ಸಿಗ್ತದೆ ಅಂತ ಅನ್ಕೊಂಡಿದ್ದೇವೆ ನಾವು. ನೋಡುವ, ಒಂದೇ ಮೀನಿಗೆ ಎರೆಹುಳು ತಿಂದು ಹೋಗ್ತದ. ಸೊ ಈಗ ಮೀನು ಚಿಕ್ಕಪ್ಪ ಎಂಚ ಫೀಲ್ ಆಗುಂಡಿ ಮೀನು ಪತ್ತಿಲ ಕಜ್ಜಿ ನೋಡಿ. ಈಗ ಮಳೆ ಬಂದದಷ್ಟೇ ಅಲ್ಲ, ಹಾಗಾಗಿ ಎಲ್ಲ ಕಡೆದು ನೀರಿಗೆ ಹೋಗ್ತಾ ಇರಲಿಕ್ಕೆ ಕಾರಣ ಇಲ್ಲಿ ನೀರು ತುಂಬ ಕೆಂಪಾಗಿದೆ, ಅಂದರೆ ಕೆಸರಾಗಿದೆ. ಅದೇ ವೈಟ್ ಆಯ್ತಾ ದುಂಬಿತ್ತೆ ಜೈಟ್ ನೀರು. ಓ ರಡ್ಡು ತುದಿಯಾ ನೋಡಿ, ಅಲ್ಲಿ 2 ಹೊಳೆ ಉಂಟಂತೆ ಆಯ್ತಾ. ಹಾ, ಚಿಕ್ಕಪ್ಪನಿಗೆ ಸಿಕ್ಕಿತಾ ಅಂತ ಎಂತ ಬೋಂಡಿ ಆಯ್ತಾ ಗೊತ್ತಾಯ್ತಾ. ನೋಡಿ, ಮೀನು ಹೋಯ್ತು, ದೊಡ್ಡ ಮೀನು ಸಿಕ್ಕಿತ್ತು, ತೆಗಿಲಿಕ್ಕೆ ಬರ್ತಾ ಇಲ್ಲ, ಸಿಕ್ಕಿ ಬಿತ್ತಿದೆ. ವಿಷಯ ಎಂತ ಅಂದ್ರೆ, ಮೀನು ನಮ್ಗಿಂತ ಹುಷಾರಿದೆ ಆಯ್ತಾ. ಮೀನು ಗಾಳಕ್ಕೆ ಸಿಕ್ಕಿಸಿದ ಎರೆಹುಳುವನ್ನ ಮೆಲ್ಲ ತಿಂದು ಹೋಗಿದೆ. ಚಿಕ್ಕಪ್ಪ ನೋಡ್ತಾ ಇದ್ದಿದ್ದಾರೆ. ಎಲ್ಲಿ ಆಂಟಿ ಅತ್ತ ಈತ ನಕ್ಕೂರು ತೋರಂಡ ಕರೆಕ್ಟ್ ಉಲಾಯಿ ಕುಲ್ಲೋಡು ಆಯ್ತಾ ಪಂಡ ಒಂದು ಸೈಡ್ ಹಿಡಿದೆ ತಿಂದು ಹೋಗ್ಪ ಒಂದು ಸೈಡ್ ತಿಂದು ಬೋಡು ಮಲ್ಲ ನಾಡೋಡ ಒಂದೇ ದೋಂಡಿ ಎಲ್ಲ ಮಾಡೋದು ಅದರಲ್ಲೇ ಆಯ್ತಾ. ಅದೇ ದೋಂಡಿ ಪಂಡದ ಅದೇ ಕೊಕ್ಕೆ ಕೊಕ್ಕೆ
ಈಗ ನಿಮ್ಗೆ ಜೀಗುಜ್ಜೆಯನ್ನು ತೋರಿಸ್ತದೆ. ಜೀಗುಜ್ಜೆ ಅಂದ್ರೆ ಇದು ಕೋಡಿ ಎಲ್ಲ ಮಾಡ್ತೇವೆ ನೋಡಿ. ಜೀಗುಜ್ಜೆ ಹೇಗೆ ಇರ್ತದೆ, ನಾವು ಜೀಗುಜ್ಜೆ ಮಾತ್ರ ನೋಡ್ತೇವೆ, ಅದರ ಮರ ಎಲ್ಲ ನೋಡಿರೋದಿಲ್ಲ ಆಯ್ತಾ. ಇದು ನಮ್ಮ ಕರ್ಣಣ್ಣ ಅವರು ಎಷ್ಟು ವರ್ಷ ಆಯ್ತಿದ್ದು ಕರ್ಣಣ್ಣ? 5 ವರ್ಷ ಆಯ್ತಾ? ನೋಡಿ 5-6 ವರ್ಷ ಆಯ್ತಂತೆ ಈ ಗಿಡ ನೆಟ್ಟು. ಈಗ ಮರ ಆಗಿದೆ, ಈಗ ಫಲ ಕೊಟ್ಟಿದೆ, ಕಾಯಿ ಉಂಟು ನೋಡಿ. ಇದೇ ಜೀಗುಜ್ಜ ಮರ, ಇದೇ ಜೀಗುಜ್ಜ ಕಾಯಿ, ಅದರದ್ದು ಹೂವು ಮೆಲ್ಲ ಬಾಯ್ದಲ್ಲೇ ಪೋ ಜೀಗುಜ್ಜೆ. ಪನ್ ದಾದ ಪನ್ಪ ತಂದೆ ದಾದ ಪುರದು ದಾದ ಎಕ್ಸ್ಪೀರಿಯನ್ಸ್ ಒಂದು ದಾದೆ. ಕಾಳುಮೆಣಸ ನೋಡಿ, ಇದು ಕಾಳುಮೆಣಸು ಆಯ್ತಾ. ವೀಳ್ಯದೆಲೆ ಮತ್ತೆ ಇದು ಕಾಳುಮೆಣಸು ನೋಡ್ಲಿಕ್ಕೆ ಒಂದು ಥರ ಇರ್ತದೆ, ದೈ ಅಂದರೆ ಗಿಡ. ಸೊ ಇದು ಕಾಳುಮೆಣಸು. ಇಲ್ಲೊಂದು ಗುಂಡಿ ಉಂಟಾಯ್ತಾ, ಒಂದು ಗುಂಡಿದಾದೆ ಅಂದೆ. ನೀರಿತ್ತಾನೆ ತುಂಬು ನೀರಾಪುಣ ಅಂದೆ. ನೋಡಿ ತೆಂಗಿನಕಾಯಿ ಎಲ್ಲ ಮರದಿಂದ ಬಿದ್ದಾಗೆ ಹೀಗೆ ಇಕ್ಕೊಂಡು ತರ್ಲಿಕ್ಕೆ ಇರ್ತದೆ. ಮೊದಲು ನಾವು ಸಹ ಹಾಗೆ ಸಣ್ಣವರಿದ್ದಾಗ ತರ್ತಾ ಇತ್ತು. ಇದು ತೋಟದಲ್ಲಿ ಈ ಥರದ್ದು ತೋಡೆಲ್ಲ ಮಾಡ್ತಾರೆ. ಎಂತಕ್ಕೆ ಅಂದರೆ ಇದು ಮಾಡುದು ಎಲ್ಲ ಇದಕ್ಕೆ ಗಿಡಕ್ಕೆ ಹೋಗ್ಬೇಕಂತವ. ಮರಿಯಲ್ಲಿ ಮಾತ್ರನಾ? ಹಾ, ಪಸೆ ಇರಲಿಕ್ಕೆ. ಅಂದರೆ ಇದು ತೋಡೆ ಏಕೆ ಮಾಡ್ತಾರೆ ಅಂತೇಳಿ ಮಳೆಗಾಲದಲ್ಲಿ ಹೋಗ್ಲಿಕ್ಕೆ ಆಯ್ತಾ. ಮತ್ತೆ ಬೇಸಿಗೆಗಾಲದಲ್ಲಿ ತೋಡನ್ನು ಕಟ್ಟಿ ಹಾಕ್ತಾರೆ, ಆಗ ನೀರು ನಿಲ್ತದೆ, ಆಗ ಎಲ್ಲ ಗಿಡಕ್ಕೆ ಪಸೆ ಇರ್ತದೆ ಆಯ್ತಾ. ಅಪ್ಪ ನೆಟನೆ ಗಾಳಬಾರ್ದಲ್ಲಿ ಇತ್ತನು ಅಂದ. ಇದು ಮೀನು ಪತ್ತುವರೆ ಎಂಕ್ಲಿತ್ತು ಒಂದು ಗಾಳ ಪಾಡೆ ಮೀನು ತಿಂದು ಪೋಯಿ ನನಗೆ ಗೊತ್ತಾಯ್ತು. ನೋಡಿ ಇದು ಬಾವಿ ಉಂಟು ಆಯ್ತಾ, ಉಂಡು ಒಂದು ಈಗ ಕಾಣೆ. ಇದು ನೋಡಿ ಬಾವಿ ನೋಡಿ. ಇವರು ಮೀನೆಲ್ಲ ಹಿಡಿಲಿಕ್ಕೆ ಗೊತ್ತುಂಟದೆ. ನೀವು ಹಿಡಿಲಿಕ್ಕೆ ಹೋಗಿದ್ರಾ? ಅಲ್ಲ, ಈಗ ಇದು ಉಬ್ಬೇರ್ ಗುದ್ಲಿಕ್ಕೆ ಹೋಗ್ಲಿಲ್ವಾ? ಜನ ಇಲ್ವಾ? ನಾವು ನೆನ್ನೆ ಚಿಕ್ಕಪ್ಪ ಇವ್ರ ನೆನಪು ಮಾಡ್ಕೊಂಡಿದ್ರು, ಇವ್ರ ಜೊತೆ ಹೋಗ್ಬೋದಿತ್ತ ಅಂತ. ಏಡಿ ಹಿಡಿಲಿಕ್ಕೆ ಎಂತ? ಸೊ ನೆಕ್ಸ್ಟ್ ಹಾಗಾದ್ರೆ ಒಂದು ಏಡಿ ಹಿಡಿಲಿಕ್ಕೆ ಇದ್ದಾಗ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದಾ? ನೀರು ಸೈಡ್ ಹೋದ್ರಿ, ಹೊಳೆ ಸೈಡ್ ಅಲ್ಲಿ ಹೋದ್ವಿ, ಆಚೆ ಹೋಗ್ಲಿಕ್ಕೆ ಆಗುದಿಲ್ಲ, ನೀರಿದೆ ಅಲ್ಲ. ನೋಡ ನೆಕ್ಸ್ಟ್ ನಾವು ಪ್ಲಾನ್ ಮಾಡ್ತೇವೆ ಇವ್ರ ಜೊತೆಗೆ ಮೀನು ಹಿಡಿಲಿಕ್ಕೆ ಒಂದು, ಹಾಗೆ ಏಡಿ ಹಿಡಿಲಿಕ್ಕೆ. ಚಿಕ್ಕಪ್ಪ ನೆಕ್ಸ್ಟ್ ಒಂಜಿ ಮಲ್ಪಗಾತ. ಹಾಂ ನೋಡಿ, ಇದು ಸೀತಾಫಲದ ಮರ ಆಗಿದ. ಹಾಂ, ಒಂದುಂಟು. ಹಾಂ, ಪರ್ದಾಗಿದ ಇಲ್ಲಲ್ಲ? ಬುಡ್ಚಿ ಕಾಯತೆ. ಅಯ್ಯೋ ಪರ್ದಾತಂಡೆ ನೋಡಿ, ಇದು ಹಣ್ಣಾಗಿದೆ, ಕೊಯ್ದು ಗಟ್ಟಿ ಉಂಟು ಅದರದ್ದು. ಇದು ನಮಗೆ ಕೊಯ್ದು ಕೊಟ್ಟರು ಇವರು, ತುಂಬ ಥ್ಯಾಂಕ್ಸ್. ಯಾವ ಅವ ಹಾಲಾತ ನಾನು ಬಡ್ಚಿ ಅಂದ ದಯ ಬರ್ಸಾಗ. ನೋಡಿ ಇವರು ನಮ್ಮ ಕರ್ಣಣ್ಣ ಅವ್ರದ್ದು ವೈಫು, ಅವ್ರು ನಮಗೆ ಹೇಳಿದರು, ಕರ್ಣಣ್ಣ ಕಿತ್ಕೊಟ್ರು, ತುಂಬ ಥ್ಯಾಂಕ್ಸ್. ಅದು ಪಪ್ಪಾಯ ಅಲ್ಲ? ಪಪ್ಪಾಯ ಗಿಡ ಉಂಟು ನೋಡಿ. ಪಪ್ಪಾಯ ಆಗಿಲ್ವಾ ಅಂತ ಈಗ ಆಚೆತ್ತಾ? ಹಾಂ, ಅಲ್ಲಿದೆ ಅಲ್ಲ. ಕೃಷಿ ಮಾಡಿದ್ದೀರಾ? ಸಣ್ಣವರಿಂದ ಸಹ ಕೃಷಿ ಮಾಡ್ಕೊಂಡಿದ್ದದಾ? ಹಾಂ, ಪಪ್ಪಾಯ. ಹಾಂ ನೋಡಿ, ಇದು ಪಪ್ಪಾಯ ಮರ. ಪಪ್ಪಾಯ ಮರದಲ್ಲಿ ಇದು ಹಳ್ಳಿ ಸೈಡಲ್ಲಿ ಆಗೋ ಪಪ್ಪಾಯ ಆಯ್ತಾ. ಕಷೆ ಆಗ್ತದೆ, ಕಾಟದೆ ಕಷೆನಾ? ನೋಡಿ, ಬೇಡ ಇರ್ಲಿ ಮೆಲ್ಲ ನಾ ತೆಗಿತೆ ಬೇಕಾದ್ರೆ. ಬೇಡ ನಾ ತೆಗಿತೆ, ಈಚೆ ಬನ್ನಿ. ನೋಡಿ ಪಪ್ಪಾಯಿ ಕುಯ್ದು ಹೇಗೆ ಅಂದರೆ ಪೊಳ್ಳು ಸಿರಿಡಲ್ಲ. ನೋಡಿ ಇದು ಬಸಳೆ, ಮಳೆ ಬಂದಾಗ ಇದು ಬಸಳೆ ಎಲ್ಲ ಹಾಳಾಗ್ತದೆ, ನೀರು ಬಿದ್ದು. ಹೀಗೆ ಮಾಡಬೇಕು, ಹೀಗೆ ತಿರುಗಿಸ್ಬೇಕು, ನೀರಿರ್ತದೆ, ಸೊನೆ ಇರ್ತದೆ. ನೋಡಿ ಇದು ಸಹ ಕೊಟ್ಟರು, ಇದು ಬೇಡ ನಮಗೆ. ಇದಕ್ಕೆ ಎಂತ ಹೇಳ್ತಾರೆ ಇಂಗ್ಲೀಷಲ್ಲಿ? ಪಪಾಯ ದಾ ಪದ ನಾತಿ ఏంటంటే ఆయన ఇంగ్లీష్ మీడియం అవేరు ఏరా సే ఎక్కడ బయలుదేరుతుంది మరి పాతరికి జన ఇచ్చారనట్టే అండి నిద్రండా ఎత్తున క్లాస్ ఇది ಆಫ್ ಉಂಡು ಯಾ ನಿಂಚೆ ಪತ್ತನ್ನು ಮಾತ್ರ ಎತ್ತನೇ ಕ್ಲಾಸ್ 9th ಒಲ್ಪ ಶಾಲೆ
ಶೋಪ್ರನಾ ಎಂಚ ಶಾಲೆ ಪೂರ ಎಡ್ಡ ಕೆಮರಾ ಆಫ್ ಉಂಡು ಇಜ್ಜಿ ಹಾಂ. ಸೊ ಇದು ಮಲ್ಲಿಗೆ ಗಿಡ ಆಯ್ತಾ? ಇದು ಎಂತ ಫುಲ್ಲು ಪ್ಯೂರ್ ಮಲ್ಲಿಗೆ ಕಾಟು ಮಲ್ಲಿಗೆ? ಭಟ್ಕಳ ಮಲ್ಲಿಗೆ. ನೀವು ಕಟ್ಟಿದ್ದೀರಾ ಹೂವೆಲ್ಲ? ಹೌದಾ? ಮಲ್ಲಿಗೆ ಹೂ ಅಲ್ಲಿ ಯಾವುದು? ಹೌದಾ? ಭಟ್ಕಳದ ಪ್ಯೂರ್ ಅಲ್ವಾ? ಅವೇ ಇದು ಪ್ಯೂರ್ ಮಲ್ಲಿಗೆ ಅಲ್ವಾ? ಅಲ್ಲ. ಮತ್ತೆ ಭಟ್ಕಳ ಮಲ್ಲಿಗೆ. ಶಂಕರ್ಪುರ? ಭಟ್ಕಳ ಮಲ್ಲಿಗೆ. ಅದು ಶಂಕರ್ಪುರ ಮಲ್ಲಿಗೆ. ಅದು ಪ್ಯೂರಾ? ಪರಿಮಳ ಜಾಸ್ತಿ ಬರೋದು ಅದೇಯಾ? ನಿಂಗೆ ಕಟ್ಲಿಕ್ಕೆ ಬರ್ತದಾ? ನಂಗೆ ಕಟ್ಲಿಕ್ಕೆ ಬರುದಿಲ್ಲ. ಇಲ್ವಾ? ಹೌದಾ? ಕುಯ್ತೀಯಾ? ಯಾವಾಗ ಅದು ಹೂ ಆಗ್ತದೆ ಅದು ಜಾಸ್ತಿ? ಸಮ್ಮರಲ್ಲಿ ಆಗ್ತದಾ? ಓ, ಈಗ ಕಡಿಮೆ. ಸಮ್ಮರಲ್ಲಿ ಆದ್ರೆ ಎಷ್ಟು ಒಂದು ಮೊಳ ಬರ್ತದಾ? ಒಂದು ಮಾರು ಕಟ್ಬೋದಾ? ಒಂದು ಗೇಣ್ ಅಂದ್ರೆ ಒಂದು ಚೆಂಡು ಆಗ್ತದೆ. ಒಂದು ಚೆಂಡು ಒಂದು 6 ಗೇಣ್ ಅಂತ ಅಂದ್ರೆ ಒಂದು ಗೇಣ್ ಅಂದ್ರೆ ಎಷ್ಟಾ? 9 ಇಂಚ್. ಒಂದು ಗೇಣ್ ಅಂದ್ರೆ ಎಷ್ಟಾ? 9 ಇಂಚಾ? ನಿಂಗೆ ಅದು ಅಳತೆ ಎಲ್ಲ ಹೇಗೆ ಗೊತ್ತು? ಹೌದಾ? ಓ ಹೌದು. ನಮಗೆಲ್ಲ ಇನ್ನೂ ಸಹ ಗೊತ್ತಿಲ್ಲ ಅದು ಗೇಣ್ ಎಷ್ಟು ಸೆಂಟಿಮೀಟರ್ ಮೀಟರ್ ಎಲ್ಲ ಗೊತ್ತಷ್ಟೇ. ಹಾಂ ಹಾಂ. ಓ 23 ಸೆಂಟಿಮೀಟರ್. ನೀವು ಅದು ಹೇಗೆ ಮೊಳ ಮಾಡಿದ ಮೇಲೆ ಅಳಿತೀರ ಸ್ಕೇಲ್ ಇಟ್ಕೊಂಡು ಅಥವಾ ಅಂದಾಜು? 9 ಗೇಣ್ ಮಾಡಿದ್ಮೇಲೆ 6 ಸಲ ಸುತ್ತೇವೆ. ಓ ಆದ್ರೆ ಒಂದು ಚೆಂಡು ಆಗ್ತದೆ. ಹೌದಾ? ಅಮ್ಮ ಕಟ್ತಾರೆ, ನೀನು ಅದನ್ನ ಇದೆಲ್ಲ ಮಾಡುದು? ಓ ಗ್ರೇಟ್. ನೋಡಿ, ನಾವು ಕನ್ನಡನ ಮನೆಗೆ ಬಂದ್ವಿ. ಅವರು ನಮಗೆ ತಿಂಡಿ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ, ಪತ್ರೊಡೆ ಎಲ್ಲ ಮಾಡಿದ್ದಾರೆ. ನೋಡಿ ಪತ್ರೊಡೆ ಎಂತ ಹೇಗೆ ಉಂಟು ಹೇಳಮ್ಮ? ಚಂದಾಗಿದೆ, ಇಲ್ಲಿಗೆ ಸೂಪರ್ ಆಗಿದೆ. ಬನ್ನಿ, ಇಲ್ಲ ತಿನ್ಲೆ ಇರ್ತಿಲ್ಲ ಚಿಕ್ಕಪ್ಪ ಚೂರು ಅರ್ಧ ದಾದಾಪುರಿ ಈಗ ಥ್ಯಾಂಕ್ಸ್. ಎಂಗ್ಲೆ ಗಿಡ ಬತ್ತಿನ ಬಾರಿ ಖುಷಿ ಅಂడి, ಏರೇ ಖುಷಿ ಅಂడి ಎಂಗ್ಲೆ ಗಿಡ ಬತ್ತಿನ ಬಾರಿ ಖುಷಿ ಅಂಡು. ಪತ್ರೊಡೆ ತಿನ್ನೆ ನಾನು ಫಸ್ಟ್ ಟೈಮ್, ಬಾರಿ ಲೈಕ್ ಇತ್ತು ನಾವೇ. ಹಾಯ್ ಬಾಯ್.